ಅಬ್ಬಬ್ಬಬ್ಬಬ್ಬ ಯುಗಾದಿ ಹಬ್ಬದ ವಾತಾವರಣ ಎಲ್ಲೆಲ್ಲೂ ಕಳಕಳಿಯಿಂದ ಮೂಡ್ತೈತೆ. ನೋಡು ಹಳ್ಳಿ ಊರು ಆ, ಯುಗಾದಿ ಹಬ್ಬಕ್ಕೆ ತಳ 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 ಮಿನುಗ್ತೈತೆ. ಹೌದು, ಈ ಯುಗಾದಿ ಹಬ್ಬದಲ್ಲಿ ಎಲ್ಲ ಮರಗಳೆಲ್ಲ ಹಸಿರುಗೆ ಮಿಂಚ್ತವೆ. ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಶ್ರೇಷ್ಠವಾದ ಹಬ್ಬ. ಈ ಸರಿನ ನೋಡು, ಈ ಚೈತ್ರ ಮಾಸದಲ್ಲೇ ಯುಗಾದಿ ಹಬ್ಬ ಯಾವಾಗಲೂ ಬರೋದು. ಇವಾಗ ಚಿಗುರು ಹೊಡೆಯುತ್ತೆ, ಎಲ್ಲ ಮರ ಗಿಡಗಳು ಚಿಗುರು ಹೊಡೆಯುತ್ತೆ, ಹೊಸ ಹೊಸ ಎಲೆಗಳು, ಹೂವು ಹಣ್ಣು ಎಲ್ಲ ಈ ಟೈಮ್ನಿಂದ ಶುರುವಾಗೋದು. ಎಲ್ಲಿ ನೋಡಿದ್ರು ಹಬ್ಬ ಪರಿಸರ ನೋಡು ಹಚ್ಚ ಹಸಿರಾಗೈತೆ. ಹೌದು ಹೌದು, ನೀವು ಹೇಳ್ತಿರೋದು ಕರೆಕ್ಟು. ಹಿಂದೂ ಸಂಪ್ರದಾಯದ ಜನಗಳಿಗೆ, ಕನ್ನಡಿಗರಿಗೆ ಈ ಯುಗಾದಿ ಹಬ್ಬ ಆಯ್ತಲ್ಲ ಬಹಳ ಶ್ರೇಷ್ಠವಾದ ಹಬ್ಬ. ನೀವು ಹೇಳ್ದಂಗೆ ಈ ಚೈತ್ರ ಮಾಸದಲ್ಲೇ ಬರೋದಿದು. ಎಲ್ಲ ಕಡೆನೂ ಚಿಗುರು ಹೊಡೆಯುತ್ತೆ, ಹಸಿರೆಲೆ ಹುಟ್ಟುತ್ತೆ, ಕಾಯಿ ಹೂವಾಗುತ್ತೆ, ಕಾಯಿ ಬಿಡುತ್ತೆ. ಎಲ್ಲದಕ್ಕೂ ಹೂವು ಹಣ್ಣು ಬಿಡೋದಕ್ಕೆ, ಪ್ರಪಂಚ ಸಮೃದ್ಧಿಯಾಗಿ ಈ ವರ್ಷ ಬೆಳೆಯೋಕ್ಕೆ ಯುಗಾದಿ ಹಬ್ಬನೇ ಮೂಲಭೂತ ಹಬ್ಬ. ನಮ್ಗೆ ಗೊತ್ತು, ನೀವು ಹೇಳ್ತಿರೋದು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ನನಗೆ ಗೊತ್ತಾಯಿತು. ಹೌದು ಕಣ್ರಿ, ಹಿಂದೂಗಳಿಗೆ ಭಾಳ ಶ್ರೇಷ್ಠವಾದ ಹಬ್ಬ ಯುಗಾದಿ ಹಬ್ಬ. ಅದ್ರ ಜೊತೆಗೆ ಇನ್ನೂ ಐತಲ್ಲ ನಾಡ ಹಬ್ಬ, ದಸರಾ ಐತಲ್ಲ, ದಸರಾ ದೀಪಾವಳಿ ಈ ಹಬ್ಬಗಳೆಲ್ಲ ಭಾಳ ಶ್ರೇಷ್ಠವಾದ ಹಬ್ಬಗಳೇ. ನೋಡ್ರಿ, ಯುಗಾದಿ ಹಬ್ಬ ಯಾವಾಗಲೂ ಪ್ರತಿ ವರ್ಷನೂ ಚೆನ್ನಾಗೇ ಬರುತ್ತೆ. ಆ ವರ್ಷದಂಗೆ ರಂಜಾನ್ ಹಬ್ಬ ಕೂಡ ಹಿಂದೆ ಮುಂದಾಗೆ ಬರುತ್ತೆ. ಒಟ್ಟು ಯುಗಾದಿ ಹಬ್ಬ ಆದ ನಂತರ 2 ದಿವಸದಲ್ಲಿ ರಂಜಾನ್ ಹಬ್ಬ ಬರುತ್ತೆ. ಈ ಸರಿನೂ ಕೂಡ ಹಾಗೆ ಬಂದಿದೆ. ಅವರು ಕೂಡ ಉಪವಾಸ ಮಾಡ್ತಿರ್ತಾರೆ. ಉಪವಾಸ ಮಾಡಿ ಹಬ್ಬನ ಆಚರಣೆ ಮಾಡ್ತಾರೆ. ಅವರು ಚಂದ್ರ ನೋಡ್ತಾರೆ. ಚಂದ್ರ ನೋಡೋದು ಅವರು ರಂಜಾನ್ ಹಬ್ಬದಲ್ಲಿ ಅವ್ರ ಸಂಪ್ರದಾಯ. ಕಣೆ ಅಮ್ಮ, ಹೌದು, ನಾನು ಇಲ್ಲ ಅಂತ ಹೇಳಿದ್ನ. ನಾವು ಅಷ್ಟೇ ಯುಗಾದಿ ಹಬ್ಬ ಆದಮೇಲೆ ಮಾರನೇ ದಿವಸ ಚಂದ್ರ ನೋಡ್ತೀವಲ್ವ ನಾವು. ನಮ್ಮಲ್ಲೂ ಯುಗಾದಿ ಹಬ್ಬದ ಸಮಯದಲ್ಲಿ ಚಂದ್ರನ ನೋಡಿ ಖುಷಿ ಪಡುವಂಥ ಸಂಭ್ರಮಾಚರಣೆ ಪದ್ಧತಿ ನಮ್ಮಲ್ಲೂ ಇದೆ. ಚಂದ್ರ ನೋಡಿದ ತಕ್ಷಣ ಪಕ್ಕದವರಿಗೆ ಸಿಹಿ ಕಡಲೆ ಹಿಟ್ಟು ಕೊಟ್ಟು ಯುಗಾದಿ ಹಬ್ಬ ಆಚರಣೆ ಮಾಡೋಂಥ ಪದ್ಧತಿ ನಮ್ಮಲ್ಲೂ ಇದೆಯಲ್ಲಮ್ಮ. ಹೌದಲ್ವಾ ಅಜ್ಜಿ? ಅಜ್ಜಿ, ಈ ಯುಗಾದಿ ಹಬ್ಬಕ್ಕೆ ನಾಳೆ ಐತಲ್ವಾ, ಎಲ್ಲ ಸಿದ್ಧ ಮಾಡ್ಕೋಬೇಕು. ಬಾಳೆಕಂದು, ಮಾವಿನ ಸೊಪ್ಪು, ಆಮೇಲೆ ಬೇವಿನ ಸೊಪ್ಪು, ಇದನ್ನೆಲ್ಲ ತಗೊಂಡ್ಬಂದು ಮಾವಿನ ತೋರಣ ರೆಡಿ ಮಾಡ್ಬೇಕಲ್ವ ನಾವು ಬಾಗಿಲಿಗೆ. ಮನೆಯದು ಎಲ್ಲ ಬಾಗಿಲಿಗೂ ಹೂವಿನ ತೋರಣ ನಾನು ಕಟ್ಟಕ್ಕೆ ಇಷ್ಟ. ಅಪ್ಪಾಜಿ ತಂದ್ಕೊಡುತ್ತೆ, ನಾನು ಅಪ್ಪಾಜಿ ಜೊತೆ ಸೇರ್ಕೊಂಡು ಹೂವಿನ ತೋರಣ ಕಟ್ತೀನಿ. ಹೂನಪ್ಪ, ಆಯ್ತು. ನಿಮ್ಮ ಅಪ್ಪಾಜಿ ಜೊತೆ ಸೇರ್ಕೊಂಡು ಫ್ರೆಶ್ ಆಗಿರೋದು ಹಸಿರು ಕಲರು, ಹಚ್ಚಿಗೆ ಹಸಿರು ಕಲರ್ ಇರುತ್ತಲ್ಲ, ಗಿಣಿ ಹಸಿರು ಕಲರು ಮಾವಿನ ಎಲೆಗಳನ್ನೆಲ್ಲ ಕಿತ್ತು ಮಾವಿನ ತೋರಣ ರೆಡಿ ಮಾಡಿಬಿಡ್ರಪ್ಪ. ಅದೇ ಕೆಲಸ ನಿಮ್ಮದು. ಲೇ ಲೇ ಕರಿಯಪ್ಪ, 2 ಬಾಳೆಕಂದು ಕಣ, 2 ಅದೇ 4 ತಗೊಂಬ. ಫ್ರೆಶ್ ಮಾವಿನ ಸೊಪ್ಪು, ಮಾವಿನ ಎಲೆಗಳು ಹೆಂಗಿರ್ಬೇಕಂತಂದ್ರೆ ನೋಡಿ ಕೂಡಲೇ ಎಲ್ಲರಿಗೂ ಇಷ್ಟ ಆಗ್ಬಿಡ್ಬೇಕು. ತಣ 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 ಹಚ್ಚ ಹಸಿರಿಗೆ ಮಿನುತ್ತಿರ್ಬೇಕು. ದೇವರಿಗೆ ಸ್ವಲ್ಪ ಬೇವಿನ ಸೊಪ್ಪು. ಯುಗಾದಿ ಹಬ್ಬದ ಸ್ಪೆಷಲ್ ಏನು ಹೇಳ್ರು? ಬೇವು ಬೆಲ್ಲ. ಅಂದರೆ ಈ ವರ್ಷದ ಹೊಸ ವರ್ಷ ಅಲ್ವಾ ಯುಗಾದಿ ಹಬ್ಬ, ಹೊಸ ವರ್ಷ ಆಗಿರೋದ್ರಿಂದ ಬೇವು ಬೆಲ್ಲ ತಿಂದ್ರಿ ಅಂತ. ಅಂದರೆ ಸಿಹಿ ಮತ್ತು ಕಹಿಯನ್ನು ಸಮವಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು, ಕಷ್ಟ ಸುಖ ಸಮಾಧಾನವಾಗಿ ಸರಾಗವಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾವುದಕ್ಕೆ ಬಂದರೂ ಹಿಗ್ಗಬಾರ್ದು, ಯಾವುದೇ ಇದು ಬಂದರೂ ಕುಗ್ಗಬಾರ್ದು ಅನ್ನೋದರ ಸಂಕೇತವೇ ಬೇವು ಬೆಲ್ಲ ಹಬ್ಬ, ಯುಗಾದಿ ಹಬ್ಬ. ಹೌದು ಹೌದು ಮಾವ, ಕರೆಕ್ಟಾಗಿ ಹೇಳಿದ್ರಿ, ನೀವು ಕರೆಕ್ಟಾಗಿ ಹೇಳಿದ್ರಿ. ನನಗೆ ಬೆಲ್ಲ ಮಾತ್ರ ಕೊಡ್ರಿ, ಈ ಬೇವಿನ ಹೂವು ನನಗೆ ಬೇಡ. ನೀವೇ ತಿಂದ್ರಿ, ಮರಿ ಬೆಲ್ಲ ಮಾತ್ರ ಕೊಡ್ರಿ, ನಾನು ಬೆಲ್ಲ ಮಾತ್ರ ತಿಂತೀನಿ. ಅಪ್ಪ ಅಂಕಣ್ಣ, ಹಂಗೆ ಮಾತಾಡ್ಬಾರ್ದಪ್ಪ, ಹಂಗೆ ಮಾತಾಡಬಾರ್ದು. ಬೇವು ಬೆಲ್ಲ ಇದೆಯಲ್ಲ, ಇಬ್ರು ಎಲ್ಲರೂ ಒಟ್ಟಿಗೆ ತಿನ್ಬೇಕು. ಬೇವು ಸ್ವಲ್ಪ ಬೆಲ್ಲ ಸ್ವಲ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಣಪ್ಪ. ಇಲ್ಲಾಂದ್ರೆ ದೇವರು ಕಣ್ ಕಳಿತಾನಪ್ಪ. ಹಂಗಾಗಿ ಬೇವು ಬೆಲ್ಲ ಒಂದು ಸ್ವಲ್ಪ ಸ್ವಲ್ಪ ತಿನ್ಬೇಕಣವು. ಅಗ್ಗಳ ಬಶೀರ್ ಸಾಹೇಬ್ರು ಬಂದರು. ಬಶೀರ್ ಮಾಮ, ನೀವು ರಂಜಾನ್ ಹಬ್ಬ ಜೋರಾಗಿ ಆಚರಣೆ ಮಾಡ್ತೀರಾ? ನೀವು ಉಪವಾಸ ಇದ್ದೀರಾ? ಜೋಡಿ ಉಪವಾಸ ಇರ್ಬೇಕಂತೆ. ಹೌದಲ್ವಾ? 29 ದಿವಸ, 27 ದಿವಸ, 19 ದಿವಸ ಈ ರೀತಿ ಇರಂಗಿಲ್ವಂತೆ. 30 ದಿವಸ, 26 ದಿವಸ ಈ ರೀತಿ ಜೋಡಿ ಉಪವಾಸ ಇದ್ರೆ ಒಳ್ಳೇದಂತೆ. ದೇವರು ಪೂಜೆ ಆಚರಣೆ ಮಾಡೋಕ್ಕೆಲ್ಲ ಭಾಳ ಒಳ್ಳೇದಂತೆ. ಹೌದಲ್ವಾ? ನೀವು ಉಪವಾಸ ಇದ್ದೀರಾ? ಅರೆ ಅಂಕ, ನಮ್ಮದು ಉಪವಾಸ ಇಲ್ಲ. ನಮ್ಮದು ಮನೆಯವ್ರದ್ದು ಇದ್ದಾರಲ್ಲ, ನಸ್ರಿಂ ಬಾನು ಉಪವಾಸ ಇದ್ದಾರೆ. ಅವ್ರದ್ದು ಜೋಡಿದು ಉಪವಾಸ ಇದ್ದಾರೆ. ರಂಜಾನ್ದು ಹಬ್ಬನ ಭಾಳ ಚೆನ್ನಾಗಿ ಆಚರಣೆಗೆ ಮಾಡೋದು ನಮ್ಮ ಮನೇಲಿ ಅವರೇ. ನಮ್ಮದು ಅಂಗಡಿಗೆ ಹೋಗ್ತಾರೆ, ಕೋಳಿಗೆ ಕಟ್ಟಿಗೆ ಮಾಡಿಬಿಟ್ಟು ಜನಕ್ಕೆ ಕೊಟ್ಟು ವ್ಯಾಪಾರಿಗೆ ಮಾಡ್ತಾರೆ. ನಮಗಿಂತ ತುಂಬ ಚೆನ್ನಾಗಿ ದೇವ್ರದ್ದು ಪೂಜೆ ಮಾಡೋದು ನಮ್ಮದು ಮನೆಯವ್ರದ್ದು ನಸ್ರಿಮ್ದು ಬಾನು ಇದ್ದಾರಲ್ಲ, ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಅವ್ರಿಗೆ ಸಪೋರ್ಟ್ಗೆ ಮಾಡ್ತಾರೆ. ನಮ್ಮದು ಉಪವಾಸ ಇದ್ಕೊಂಡು ಕೆಲಸದು ಮಾಡೋಕ್ಕೆ ಆಗಲ್ಲ ನೋಡಿ, ಹಾಗಾಗಿ ನಮ್ಮದು ಉಪವಾಸ ಇರಲ್ಲ. ನಿಮ್ಮದು ಫಸ್ಟು ಯುಗಾದಿ ಬಗ್ಗೆ ಬರುತ್ತೆ. ಮಾರನೇ ದಿವಸ ಆದಮೇಲೆ
ಇನ್ನೊಂದು ದಿವಸ ಆದಮೇಲೆ ನಮ್ಮದು ರಂಜಾನ್ಗೆ ಹಬ್ಬ ಬಂದಿದೆ ಈ ಸರಿ. ನಾವು ಕೂಡ ಚಂದ್ರಗೆ ನೋಡ್ತೀವಿ, ನೀವು ಕೂಡ ಚಂದ್ರಗೆ ನೋಡ್ತೀರಾ. ಹುಂಕಂಡ್ರಿ ಸಾಹೇಬ್ರೆ, ಹುಂಕಂಡ್ರಿ. ನಮ್ಮ ಯುಗಾದಿ ಹಬ್ಬದಲ್ಲಿ ಯುಗಾದಿ ಹಬ್ಬದ ದಿವಸನೇ ಮಟನ್ ತಂದು ಹಿರಿಯರ ಪೂಜೆ ಮಾಡೋ ಹಬ್ಬ, ಹಿರಿಯರ ಪೂಜೆ ಮಾಡೋ ಅಂಥ ಪದ್ಧತಿನೂ ಐತೆ ನಮ್ಮಲ್ಲಿ. ನೀವು ರಂಜಾನ್ಗೆ ಏನು ಬಕ್ರಾನೆ ಮಾಡೋದಲ್ವಾ, ಬಕ್ರಾನೆ ತಂದ್ಬಿಟ್ಟು ಬಿರಿಯಾನಿಗೆ ಮಾಡ್ತೀರಾ. ನಾವು ಇನ್ನು ಕೆಲವೊಬ್ರು ಇದ್ದಾರೆ ನಮ್ಮಲ್ಲಿ, ಏನು ಮಾಡೋಕೆ ಸಿಹಿ ಮಾಡ್ತಾರೆ ಯುಗಾದಿ ಹಬ್ಬದ ದಿವಸ. ಮಾರನೇ ದಿವಸ ಚಂದ್ರ ನೋಡಿದಾದ್ಮೇಲೆ ಎಲ್ಲರಿಗೂ ಕಡಲೆ ಹಿಟ್ಟು ಹಂಚ್ಬಿಟ್ಟು ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾರೆ. ಈಗ ಈ ಯುಗಾದಿ ಹಬ್ಬದ್ದು ಭಾಳ ಸ್ಪೆಷಲ್ ಏನಪ್ಪ ಅಂತಂದರೆ ಬೇವು ಬೆಲ್ಲ ತಿನ್ನೋದು. ಬೇವು ಬೆಲ್ಲ ಯಾಕೆ ತಿಂತಾರೆ ಅಂತಂದರೆ, ಬೇವು ಕಹಿ, ಬೆಲ್ಲ ಸಿಹಿ, ಅಂದರೆ ಜೀವನದಲ್ಲಿ ಕಷ್ಟ ಸುಖ ಸರಿಸಮಾನವಾಗಿ ತಗೋಬೇಕು ಅಂತ ಹೇಳ್ಬಿಟ್ಟು. ಹೌದು ಹೌದು, ನಿಮ್ಮದು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಏನೋ ಒಂಚೂರು ತಿಳ್ಕೊಂಡಿದ್ದಾರೆ ಸಾಹೇಬ್ರೆ, ನಿಮ್ಮಷ್ಟೇನು ತಿಳ್ಕೊಂಡಿಲ್ಲ ನಾವು. ಎಲ್ಲಿ ವ್ಯಾಪಾರ ಕೊಂಡ್ರಿ ಇವಾಗ? ಹೌದು ಪುಟ್ಟಂಗಜ್ಜಿ, ಹೌದು, ನಮ್ದುಗೆ ಟೈಮ್ಗೆ ಆಯ್ತಲ್ಲ, ಹಂಗಾಗಿ ಕೋಳಿಗೆ ಲೋಡ್ ಬರ್ತಾರೆ ಇವತ್ತು. ಬೈಲಾರ್ದು ಬರುತ್ತೆ, ಅದಾದಮೇಲೆ ಫಾರಮ್ದು ಬರುತ್ತೆ, ಈಗಲೇ ಇಳಿಸ್ಕೊಂಡು ಬಿಡ್ತಾರೆ. ಅದಾದಮೇಲೆ ರಂಜಾನ್ಗೆ ಹಬ್ಬಕ್ಕೆ ನಮ್ಮದು ಸಪ್ಲೈಗೆ ಇರಲ್ವಲ್ಲ, ಹಂಗಾಗಿ ಏನು ಎಷ್ಟೆಷ್ಟು ಬೇಕು ಎಲ್ಲ ಇವತ್ತೇ ಇಳಿಸ್ಕೊಂಡ್ಬಿಡ್ತಾರೆ ನಮ್ಮದು. ಆಮೇಲೆ ಸಪ್ಲೈ ಕೇಳಿದ್ರೂ ಕೊಡಲ್ಲ. ಹಾಗಾಗಿ ಈಗ ಎಷ್ಟುಗೆ ಬರ್ತಾ ಇದೆ ಕೋಳಿ, ಅಷ್ಟು ನಮ್ಮದು ಅಂಗಡಿಗೆ ಫುಲ್ಗೆ ಮಾಡ್ತಾರೆ. ಕೋಳಿದು ಕಾಯೋಕ್ಕೆ ನಮ್ಮದು ಹುಡುಗರಿಗೆ ಇದ್ದಾರಲ್ಲ, ಅವ್ರದ್ದು ತಗೊಂಬಂದು ಇಡ್ತಾರೆ ನಾವು. ಮುಂದೆ ಇವಾಗ ರಂಜಾನ್ಗೆ ಹಬ್ಬ ಇರೋದ್ರಿಂದ ಕೋಳಿ ಸಪ್ಲೈ ಫೋನ್ ಮಾಡಿ ಕೇಳಿದ್ರೂ ಸಿಗಲ್ಲ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ಗೆ ಮಾಡಿಬಿಟ್ಟಿರ್ತಾರೆ ನಮ್ಮದು ಕೋಳಿ ಮ್ಯಾನೇಜರ್ಸು. ಆ ಪಾಟಿ ವ್ಯಾಪಾರ ಆಗುತ್ತೆ ನಿಮಗೆ. ನಮ್ಮದು ಯುಗಾದಿ ಹಬ್ಬಕ್ಕೆ ಮಟನ್ನು ಮತ್ತು ಚಿಕನ್ ಎಲ್ಲ ವ್ಯಾಪಾರ ಆದಂಗೆ ನಿಮ್ಮದ್ರಲ್ಲೂ ಭಾಳ ಜೋರಾಗುತ್ತೆ ಬಿಟ್ರಪ್ಪ ಹಂಗಿದ್ರೆ. ನಮ್ಮಲ್ಲಿ ಹಳ್ಳಿ ಮನೆಗಳಲ್ಲಿ ಸಿಹಿನೂ ಮಾಡೋರಿದ್ದಾರೆ, ಹಬ್ಬದ ದಿವಸನೇ ಕುರಿ ಕಡ್ದು ಎಡೆ ಇಟ್ಟು ಹಿರಿಯರ ಪೂಜೆ ಮಾಡೋರು ಇದ್ದಾರೆ. ಕೆಲವೊಬ್ರು ಮಹಾಲಯ ಅಮಾವಾಸ್ಯೆ ಮಾಡ್ತಾರೆ, ದೀಪಾವಳಿ ಹಬ್ಬಕ್ಕೆ ಮಾಡ್ತಾರೆ. ನಾವು ಯುಗಾದಿ ಹಬ್ಬದ ದಿವಸನೇ ಹಳ್ಳಿ ಮನೆಗೆ ಹೋದರೆ ಅಲ್ಲಿ ಕುರಿ ಕಡ್ದು ಹಿರಿಯರ ಪೂಜೆ ಮಾಡ್ತೀವಿ. ಇಲ್ಲೇ ಊರಿಗೇನು ಪಾಳಿಗೆ ಹೋಗ್ಲಿ ಅಂತಂದರೆ ಮೊದಲನೇ ದಿವಸ ಯುಗಾದಿ ಹಬ್ಬದ ದಿವಸ ಸಿಹಿ ಮಾಡ್ತೀವಿ. ಮಾರನೇ ದಿವಸ ಚಂದ್ರ ನೋಡ್ಬಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಅಂತೀನಿ, ಕಡಲೆ ಹಿಟ್ಟಿಗೆ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಚಂದ್ರ ನೋಡ್ಬಿಟ್ಟು ತಗಡ್ರಿ ಸ್ವಾಮಿ ತಿಂದ್ರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಮಾರನೇ ದಿವಸ ಮಟನ್ನು ಏನು ಖಾರ ಮಸಾಲೆ ಹಾಕ್ಬಿಡತ್ಲಾಗೆ ನಮ್ಮ ಅಮ್ಮ ಒಂದು ಚೆನ್ನಾಗಿ ಮಾಡುತ್ತೆ ಹಂಗಿಂಗ್ ಅಂತೀರ, ಭಾಳ ಚೆನ್ನಾಗಿ ಮಾಡ್ತಾರೆ ಮಟನ್ ಸಾಂಬಾರು. ನನ್ನ ಹೆಂಡತಿ ಚಿಕನ್ ಚಾಪ್ಸ್ ಭಾಳ ಚೆನ್ನಾಗಿ ಮಾಡುತ್ತೆ. ಹೌದೌದು, ಅಜ್ಜಿನೂ ಅಮ್ಮನೂ ಮಟನ್ ಚಿಕನ್ ಭಾಳ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಈ ಸರಿ ಇಡ್ಲಿ ಮಾಡ್ಸೋಣ ಅಂತ ನನ್ನ ಐಡಿಯಾ. ನಮ್ಮ ಅಪ್ಪ ಏನನ್ನೋದು ನನಗಿನ್ನೂ ಗೊತ್ತಿಲ್ಲ. ಯಂಕಣ್ಣ, ನಿಮ್ಮದು ಏನು ಬೇಕು ಕೇಳಿ ಕೊಡ್ತಾರೆ. ಮಾಡಿಸ್ಕೊಂಡು ಚೆನ್ನಾಗಿ ಊಟ ಮಾಡಿ ಬೇಗಿಯಾಗೇ ಇರಬೇಕು. ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ಚೆನ್ನಾಗೇ ಇರಬೇಕು. ಹಬ್ಬಗೆ ಮಾಡ್ತಿರಲ್ಲ, ಹಬ್ಬಗೆ ಮಾಡಿದಾಗ ನಿಮ್ಮದು ಏನು ಬೇಕು ಕೇಳಿ ಮಾಡಿಸ್ಕೊಂಡು ಊಟ ಮಾಡು ಯಂಕಣ್ಣ. ತುಂಬ ಚೆನ್ನಾಗಿ ಮಾಡಿಸ್ಕೊಂಡು ಊಟ ಅದೇ ಮಾಡು. ಆಯಿತು ಸಾಹೇಬ್ರೆ, ಬಶೀರ್ ಮಮ್ಮ, ಆಯಿತು. ನೀವು ಹೇಳ್ದಂಗೆ ನಮ್ಮಲ್ಲೂ ಏನು ಬೇಕೋ ನಾನೇನು ಕೇಳೋರು ಅದನ್ನ ಮಾಡಿಕೊಡ್ತಾರೆ. ಆದರೆ ಊಟ ಮಾಡೋದಕ್ಕೆ ಆಗಲ್ಲ. ಅಡುಗೆ ಮಾಡೋಕ್ಕಿಂತ ಮುಂಚೆ ಅದು ತಿನ್ಬೇಕು ಇದು ತಿನ್ಬೇಕು ಅನ್ಸಿರುತ್ತೆ. ಅಡುಗೆ ಮಾಡಿದಾದ್ಮೇಲೆ ಅದ್ರ ವಾಸನೆಗೆ ಏನೋ ತಿನ್ನೋಕ್ಕೆ ಆಗಲ್ಲ, ಹಂಗನ್ಸುತ್ತೆ. ಬರೀ ಸುಮ್ಮನೆ ಆಸೆ. ಹೌದೌದು, ನಮ್ಮ ಯಂಕಣ್ಣ ಕೋಳಿ ಸಾರು ಅಡುಗೆ ಮಾಡಿದಾಗ ಅದರಲ್ಲಿ ಈರಿ ಇರುತ್ತಲ್ಲ, ಈರಿ ದೊಮ್ಮೆ ಅಂತಂದರೆ ಭಾಳ ಇಷ್ಟಪಡ್ತಾನೆ. ನಾನು ಅದನ್ನು ಸುಟ್ಟು ಕೊಡ್ತೀನಿ, ಇನ್ನೊಂದ್ಸರಿ ಬೇಯಿಸ್ಬಿಟ್ಟು ಕೊಡ್ತೀನಿ. ಹೌದೌದು, ನಮ್ಮ ಅನ್ಕಂಗೆ ಅದು ಈರಿ ಮತ್ತು ದೊಮ್ಮೆ ಇದೆಯಲ್ಲ ಗುಂಡಿಗೆ ಅಂತಂದರೆ ತುಂಬ ಇಷ್ಟ. ಚೆನ್ನಾಗಿ ಸುಟ್ಟು ಚೆನ್ನಾಗಿ ಬೇಯಿಸಿ ನಾವು ಕೊಡ್ತೀವಿ. ಆದರೆ ಈ ಸರಿಗೆ ಫಸ್ಟ್ ಯುಗಾದಿ ಹಬ್ಬ ಮಾಡ್ಬೇಕಾದ್ರೆ ಬೇವು ಬೆಲ್ಲ ತಿಂದುಬಿಟ್ಟೆ ನಾವೆಲ್ಲ ಊಟ ಮಾಡೋದು. ಅದಕ್ಕೆ ಮುಂಚೆ ನಾವು ಒಂದು ಹನಿ ನೀರು ಕುಡಿಯೋಲ್ಲ. ಹಾಗಾದ್ರೆ ಸಾಹೇಬ್ರೆ, ನಿಮ್ಮ ಮನೆಯವ್ರು ಹುಡ್ಕೊಂಬಂದ್ರು, ಏನಮ್ಮ ನಸೀಂ ಬೇಗಮ್ಮು, ಏನಮ್ಮ ಹೆಂಗೆ ಬಂದ್ಬಿಟ್ಟೆ? ಹಬ್ಬಕ್ಕೆಲ್ಲ ಸಿದ್ಧ ಮಾಡ್ಕೊಳತಾನೆ? ಪುಟ್ಟಂಗಜ್ಜಿ, ನಿಮ್ಮದು ಯುಗಾದಿ ಹಬ್ಬಕ್ಕೆ ಭಾಳ ಚೆನ್ನಾಗಿ ಆಚರಣೆ ಮಾಡ್ತೀರಾ ಅಲ್ವಾ? ನಿಮ್ಮದು ಸಿದ್ಧತೆ ಭಾಳ ಜೋರಾಗಿ ಮಾಡ್ತಾ ಇದ್ದೀರಾ. ಅದೇ ರೀತಿ ನಮ್ಮದು ರಂಜಾನ್ಗೆ ಹಬ್ಬ ಇದೆಯಲ್ಲ, ತುಂಬ ಚೆನ್ನಾಗಿ ಸಿದ್ಧಾಗೆ ಮಾಡ್ತಾ ಇದ್ದಾರೆ. ಏನೋ ಒಂಚೂರು ಹೇಳಬೇಕಾಗಿತ್ತು, ಫೋನ್ಗೆ ಇವರು ತಗೊಂಡ್ಗೆ ಹೋಗಿದ್ದಾವಲ್ಲ, ಹಂಗಾಗಿ ಅಂಗಡಿ ಹತ್ರನೇ ಹೋಗಿ ಅದನ್ನ ಹೇಳಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಬರ್ತಾ ಇದ್ದೆ. ಇಲ್ಲಿ ನೋಡಿದರೆ ಇವರು ನಿಮ್ಮ ಜೊತೆ ಮಾತಾಡಿ ನಿಂತ್ಕೊಂಡು ತುಂಬ ಚೆನ್ನಾಗೇ ಇದ್ದಾರೆ, ಖುಷಿಯಾಗಿ. ನಮ್ಮದು ದಿನಸಿ ಪದಾರ್ಥಗೆ ಇಲ್ಲ, ಅದರಲ್ಲಿ ಚಕ್ಕೆ ಮಸಾಲೆ ಕಾಳಿಗೆ ಮೆಣಸು ಇದೆಯಲ್ಲ, ಅದು ಮರ್ತ್ಗೆ ಬಂದಿದ್ದಾರೆ. ಅದನ್ನ ತಗೊಂಡು ಬಂದಿರಿ ಅಂತ ಅಂಗಡಿದು ಪುಸ್ತಕದಲ್ಲಿ ನೋಡ್ಬಿಟ್ರೆ ಅದು ಬಿಲ್ಗೆ ಹಾಕಿದ್ದಾರೆ. ಅದನ್ನ ತೆಗೆದು ಬ್ಯಾಗ್ ಒಳಗೆ ನೋಡ್ರೆ ಅದು ಇಲ್ವೇ ಇಲ್ಲ. ಹಾಗಾಗಿ ಇದನ್ನ ತಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಈ ಚಿಕನ್ ಮಟನ್ ಅಡುಗೆ ಮಾಡ್ಬೇಕಾರೆ ಅವೇ ಇಲ್ವಲ್ಲ, ಅವೇ ಭಾಳ ಮುಖ್ಯವಾದ ಪದಾರ್ಥಗಳು. ಅವೇ ಇಲ್ಲ ಅಂತಂದರೆ ಸಾಂಬಾರಿಗೆ ಚೆನ್ನಾಗೇ ಆಗಲ್ಲ, ಟೇಸ್ಟ್ಗೆ ಬರಲ್ಲ. ಹಾಗಾಗಿ ಹೇಳೋಣ ಅಂತ ಬಂದೆ. ನಿಮ್ಮದು ಮನೆಯದು ಮಂದಿ ಎಲ್ಲ ಇಷ್ಟೊಂದು ಬಿದಿಲಿ ನಿಂತ್ಕೊಂಡಿದ್ದಾರೆ.
ನಿಂತ್ಕೊಂಡ್ವಮ್ಮ ನಿಂತ್ಕೊಂಡ್ವಿ. ಈ ಯುಗಾದಿ ಹಬ್ಬಕ್ಕೆ ಚೈತ್ರ ಮಾಸಕ್ಕೆ ಪರಿಸರ ನೋಡು ಹಚ್ಚ ಹಸಿರಿಗೆಲ್ಲ ನಿಂತ್ಕೊಂಡು ಮಿನು ಮಿರುಗ್ತೈತೆ. ಹಂಗಾಗಿ ನಿಂತ್ಕೊಂಡು ಮಾತಾಡ್ತಿದ್ವಿ. ಅಷ್ಟೊತ್ತಿಗೆ ನಿಮ್ಮ ಯಜಮಾನ್ರು ಬಂದರು. ನಮ್ಮದು ಯುಗಾದಿ ಹಬ್ಬ, ಅವರು ರಂಜಾನು, ಇಬ್ಬರು ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಓಹೋ ಹೀಗೋ ಸಮಾಚಾರ. ನಡೀಲಿ ನಡೀಲಿ. ನಂದು ವ್ಯಾಪಾರ ಬಿಟ್ಟು ಮನೇಲಿ ರಂಜಾನ್ದು ಹಬ್ಬ ಸಿದ್ಧ ಎಲ್ಲ ಮಾಡ್ತಾ ಇದ್ದಾರೆ. ಎಂತ ಈ ಸರಿ ನಿಮ್ದು ಯುಗಾದಿ ಹಬ್ಬ ಭಾಳ ಜೋರಾಗೆ ಮಾಡಬೇಕು. ನಮ್ದುಗೆ ಮನೆಗೆ ಬಂದು ರಂಜಾನ್ದು ಬಿರಿಯಾನಿಗೆ ಇಲ್ಲ, ಅದು ಊಟಗೆ ಮಾಡಬೇಕು ನೀನು. ಹೌದು ಪುಟ್ರಂಗ ಅಜ್ಜಿ, ನಿಮ್ದು ಮನೆ ಮಂದಿ ಎಲ್ಲ ಕುಟುಂಬದವರೆಲ್ಲ ಬಂದ್ಬಿಟ್ಟು ನಮ್ದು ಮನೇಲಿ ಊಟಗೆ ಮಾಡಬೇಕು. ಬರೇ ನಾವು ಬಂದು ಊಟ ಮಾಡಿದ್ರೆ ಸಾಕೇನಮ್ಮ? ನಮ್ಮ ಯುಗಾದಿ ಹಬ್ಬಕ್ಕೆ ನೀವು ನಮ್ಮ ಮನೆಗೆ ಬಂದ್ಬಿಟ್ಟು ಯುಗಾದಿ ಹಬ್ಬದ ಕಡುಬು ಹಾಲು ಸೇರ್ಕೊಂಡು ಊಟ ಮಾಡ್ಬೇಕು ನೀವು. ನೋಡಿದ್ರೆ ನಮ್ದು ಯುಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಗ್ಗಟ್ಟಿನಿಂದ ಮಾತಾಡ್ತಿದೀವಿ. ನಿಮ್ಮೂರಲ್ಲೂ ಇದೇ ರೀತಿ ಒಗ್ಗಟ್ಟಿದೆಯಾ? ಹಾಗಾದ್ರೆ ಯುಗಾದಿ ಮತ್ತು ರಂಜಾನ್ ಅಂತ ಕಾಮೆಂಟ್ ಮಾಡ್ರಿ. ನಿಮ್ದು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ಗೆ, ಲೈಕ್ಗೆ ಮತ್ತು ಕಮೆಂಟ್ಗೆ ಮಾಡಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಅಡ್ವಾನ್ಸ್ ಶುಭಾಶಯಗಳು.